ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಶನಿವಾರ ದಿವಸ ಇಡೀ ಲಂಡನ್ ಹೊತ್ತಿ ಉರಿತಾ ಇತ್ತು. ಸುಮಾರು 1 ಲಕ್ಷದಿಂದ 1.5 ಲಕ್ಷ ಪ್ರತಿಭಟನೆಕಾರರು ಬೀದಿಗಿಳಿದಿದ್ರು. ಈ ವಲಸೆಕೋರರನ್ನು, ಜಿಹಾದಿಗಳನ್ನು ದೇಶದಿಂದ ಓಡಿಸಬೇಕು ಅಂತ ಪಣ ತೊಟ್ಟು ನಿಂತಿದ್ರು. ಈ ಸಂದರ್ಭದಲ್ಲಿ ಅಲ್ಲಿಯ ಪ್ರೈಮ್ ಮಿನಿಸ್ಟರ್ ಏನು ಮಾಡ್ತಾ ಇದ್ದ ಅನ್ನೋದು ಭಾಳ ಮುಖ್ಯ. ಅಲ್ಲಿ ಪ್ರಧಾನಿಯಾದಂಥ ಸ್ಟಾರ್ಮರ್ ಅವರು ತಮ್ಮ ಪುತ್ರನ ಜೊತೆಗೆ ಫುಟ್ಬಾಲ್ ಆಟವನ್ನು ನೋಡಲು ತೆರಳಿದ್ದರು. ರೋಮ್ ಹೊತ್ತಿ ಊರಿದಾಗ ನೀರು ಪಿಟೀಲು ಕುಯ್ತಾ ಇದ್ದ ಅಂತ ಒಂದು ಮಾತಿದೆ. ಅದಕ್ಕೆ ತದ್ರೂಪ ನಮ್ಮ ರಾಜಕಾರಣಿಗಳು ಇವತ್ತು ಎಲ್ಲ ಕಡೆ ಲಭ್ಯ ಆಗ್ತಾ ಇದ್ದಾರೆ. ಬ್ರಿಟಿಷರು ಕೂಡ ಇದಕ್ಕೆ ಹೊರತಾಗಿಲ್ಲ ಅಂತ ಈ ಸ್ಟಾರ್ಮರ್ ಮತ್ತೊಂದು ಸಲ ಪ್ರತಿಪಾದಿಸಿ ಸಮರ್ಥಿಸಿ ತೋರಿಸ್ಬಿಟ್ಟ. ಸ್ಥಿತಿ ಹೇಗೆ ಬಂದಿದೆ ನೋಡಿ. ನಮ್ಮ ಯೋಗಿ ಆದಿತ್ಯನಾಥ್ ಯಾವ ಮಾತನ್ನು 2 ವರ್ಷಗಳ ಕೆಳಗೆ ಹೇಳಿದ್ರು ಅದನ್ನು ಈಗ ಬ್ರಿಟಿಷರು ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ ಹೇಳಿದರು, ಬಟ್ಟೋಗಿ ಅಥವಾ ಕಟ್ಟೋಗಿ ಅಂತ. ನಿಮ್ಮನ್ನು ಹೆಂಗಿದ್ರೂ ಒಡೆದಾಳೋ ಪ್ರಯತ್ನ ಮಾಡ್ತಾರೆ. ನೀವು ಒಂದಾಗದೆ ಹೋದರೆ ನಿಮ್ಮ ಭವಿಷ್ಯವೇ ಇಲ್ಲ. ನಿಮ್ಮನ್ನು ವಿಂಗಡಿಸಿ ನಾಶ ಮಾಡಿಬಿಡ್ತಾರೆ ನಿಮ್ಮನ್ನು. ಆದ್ದರಿಂದ ಒಂದಾಗಿ. ಇದೇ ಮಾತನ್ನು ಇವತ್ತು ಬ್ರಿಟಿಷರು ಅದನ್ನು ಘೋಷವಾಕ್ಯವನ್ನಾಗಿ ಮಾಡಿಕೊಂಡಿದ್ದಾರೆ. ಯುನೈಟೆಡ್ ವಿ ಸ್ಟ್ಯಾಂಡ್, ಡಿವೈಡೆಡ್ ವಿ ಫಾಲ್ ಅಂತ ವಿಚಿತ್ರವಾದಂಥ ಸ್ಥಿತಿ ನೋಡಿ. ಅಲ್ಲಿ ಡಿವೈಡ್ ವಿ ಫಾಲ್, ಯುನೈಟೆಡ್ ವಿ ಸ್ಟ್ಯಾಂಡ್ ಅಂತ. ನಾವು ಒಂದಾಗಿದ್ದರೆ ಬದುಕ್ತೀವಿ, ಡಿವೈಡ್ ಆದರೆ ಹಾಳಾಗಿ ಹೋಗ್ಬಿಡ್ತೀವಿ ಅಂತ. ಇದೇ ಮಾತನ್ನು ಯೋಗಿ ಆದಿತ್ಯನಾಥ್ ಹೇಳಿದ್ರು. ಯಾಕೆ ಇಂಥ ಪರಿಸ್ಥಿತಿ ಬಂತು ಬ್ರಿಟಿಷರಿಗೆ? ಯಾಕೆ ಐರೋಪ್ಯ ರಾಷ್ಟ್ರಗಳು ಇಷ್ಟೊಂದು ಎಚ್ಚರಾಗಿ ಬೀದಿಗೆ ಇಳಿತಾ ಇದ್ದಾರೆ? ಯಾಕೆ ಅಂತಂದರೆ ಅಲ್ಲಿಯ ಮಕ್ಕಳಿದಾವಲ್ಲ, ಆ ಮಕ್ಕಳಿಗೆ ಭವಿಷ್ಯ ಇಲ್ಲ ಅನ್ನುವುದು ಅಲ್ಲಿಯ ಜನರಿಗೆ ಗೊತ್ತಾಗಿ ಹೋಗಿದೆ. ನಮ್ಮಲ್ಲಿ ಲವ್ ಜಿಹಾದ್ಗೆ ಕಾನೂನು ತಂದರು ಯೋಗಿ ಆದಿತ್ಯನಾಥ್ ಅವರು. ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಯಿತು. ಈ ರೀತಿ ಲವ್ ಜಿಹಾದ್ ಅಂತ ಇರುತ್ತಾ? ಈ ರೀತಿ ದುಡ್ಡು ಕೊಟ್ಟು ಒಂದು ಹುಡುಗಿಯನ್ನು ಪೀಡಿಸಿ, ಆಕೆಯನ್ನು ಒಲಿಸಿ, ಆಕೆಯನ್ನು ಮದುವೆ ಮಾಡಿಕೊಂಡು, ಆಕೆಯನ್ನು ಧರ್ಮಾಂತರ ಮಾಡಿ, ಮತಾಂತರ ಮಾಡಿ, ಆಕೆಯ ಮೇಲೆ ಅತ್ಯಾಚಾರ ಮಾಡೋದು, ಈ ರೀತಿ ಎಲ್ಲ ನಡೆಯೋಕ್ಕೆ ಸಾಧ್ಯವಾ ಅಂತ ಕೋರ್ಟು ಪ್ರಶ್ನೆ ಕೇಳ್ತು. ಈ ಲವ್ ಜಿಹಾದ್ ವಿರುದ್ಧವಾಗಿ ಕೋರ್ಟ್ನಲ್ಲಿ ನಮ್ಮ ಕಪಿಲ್ ಸಿಬಲ್ ಥರದವರು, ಅಭಿಷೇಕ್ ಮನು ಸಿಂಘ್ವಿ ಥರದವರು ವಾದ ಮಂಡನೆ ಮಾಡಿದರು. ಇದೊಂದು ಕೋಮುವಾದ, ಇದು ಸುಳ್ಳೆ, ಈ ರೀತಿಯಾದಂಥ ಕಾಯ್ದೆಯನ್ನು ತರುವ ಮೂಲಕ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಯಾವ ಭಾರತ ದೇಶದಲ್ಲಿ ಕೋಮು ಸೌಹಾರ್ದತೆಗಾಗಿ 2 ಪಂಗಡದವರು ಮದುವೆ ಆಗ್ತಾರೋ, 2 ಧರ್ಮದವರು ಮದುವೆ ಆಗ್ತಾರೋ, ತನ್ಮೂಲಕ ಸೆಕ್ಯುಲರ್ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗತ್ತೋ, ಅಂಥ ರಾಷ್ಟ್ರದಲ್ಲಿ ಲವ್ ಜಿಹಾದ್ ಅಂತ ಯಾರ್ಯಾರನ್ನೂ ತೊಗೊಂಡೋಗಿ ಅವ್ರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸೋ ಕೆಲಸವನ್ನು ಯೋಗಿ ಆದಿತ್ಯನಾಥ್ ಮಾಡ್ತಾ ಇದ್ದಾರೆ ಅಂತ ಇನ್ನಿಲ್ಲದ ಹಾಗೆ ಅವ್ರ ಮೇಲೆ ಆರೋಪಗಳನ್ನು ಮಾಡಲಾಯಿತು, ಕೋರ್ಟಿಗೆ ಹೋಗಲಾಯಿತು. ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಲವ್ ಜಿಹಾದ್ ವಿರುದ್ಧ ಅತ್ಯಂತ ಉಗ್ರವಾದಂಥ, ಕಠಿಣವಾದಂಥ ನಿಲುವನ್ನು ತಳೆದಿದ್ದೇ ಯೋಗಿ ಆದಿತ್ಯನಾಥ್. ಇದಕ್ಕೆ ಇಂಗ್ಲೀಷರು ಏನಂತ ಹೇಳ್ತಾರೆ? ಇಂಗ್ಲೀಷರು ಹೇಳ್ತಾರೆ ಇದಕ್ಕೆ ಗ್ರೂಮಿಂಗ್ ಗ್ಯಾಂಗ್ ಅಂತ ಹೇಳ್ತಾರೆ. ಏನಿದು ಗ್ರೂಮಿಂಗ್ ಗ್ಯಾಂಗು? ಗ್ರೂಮಿಂಗ್ ಗ್ಯಾಂಗ್ ಅಂದರೆ ಈ ಮತಾಂಧ ಮುಸಲ್ಮಾನರು ಬ್ರಿಟಿಷ್ ಯುವತಿಯರನ್ನು, ಸಣ್ಣ ಸಣ್ಣ ಮಕ್ಕಳು 12 ವರ್ಷ 13 ವರ್ಷದ ಯುವತಿಯರನ್ನು ಹೇಗಾದರೂ ಮಾಡಿ ಓಲೈಸಿಕೊಂಡು ಅವ್ರ ಜೊತೆ ಪ್ರೀತಿ ಮಾಡ್ತಾ ಇದ್ದೀನಿ, ಪ್ರೇಮಿಸ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ ಅವ್ರ ಮೇಲೆ ಅತ್ಯಾಚಾರವನ್ನು ಮಾಡೋದು, ಗ್ರೂಮ್ ಮಾಡೋದು. ಅವ್ರು ತಮ್ಮ ಹೆಂಗೆ ಬೇಕು ಹಂಗೆ ಅವ್ರನ್ನ ತಯಾರಿ ಮಾಡ್ಕೊಳ್ಳೋದು. ಗ್ರೂಮಿಂಗ್ ಗ್ಯಾಂಗ್ ಅಂತ ಹೆಸರು. ಇದಕ್ಕಾಗಿ ಕೋಟಿಗಟ್ಟಲೆ ಹಣ ಬಂದು ಬೀಳ್ತದೆ. ಈ ಯುವಕರಿಗೆ ಅದೇ ಉದ್ಯೋಗ ಆಗಿರ್ತದೆ. ಇವರು ಹುಡುಕಿ ಬ್ರಿಟಿಷ್ ಯುವತಿಯರನ್ನೇ ಹುಡುಕ್ತಾರೆ. ಯುವತಿಯರು ಅಲ್ಲ, ಬಾಲಕಿಯರನ್ನು ಹುಡುಕ್ತಾರೆ. ಆ ಬಾಲಕಿಯರನ್ನು ಹೇಗೆ ಪ್ರೀತಿಸ್ತಾ ಇದ್ದೀನಿ ಅಂತ ಅವ್ರ ಮೇಲೆ ನಾಟಕ ಮಾಡ್ತಾರೆ. ಮಾಡಿ ವೀಕೆಂಡ್ ಔಟಿಂಗ್ ಅಂತ ಕರ್ಕೊಂಡು ಹೋಗ್ತಾರೆ. ಡೇಟಿಂಗ್ ಅಂತಾರೆ. ಡೇಟಿಂಗ್ ಅಂದು ಅದಾದಮೇಲೆ ಅತ್ಯಾಚಾರ ಮಾಡ್ತಾರೆ. ಅವರು ಅಪ್ರಾಪ್ತ ವಯಸ್ಸಿನಲ್ಲಿ ಗರ್ಭಿಣಿಯರಾಗ್ತಾ ಇದ್ದಾರೆ. ಸಂಖ್ಯೆ ಎಷ್ಟು ಕೇಳ್ರಿ? 1.5 ಲಕ್ಷ ಈ ರೀತಿ ಅಪ್ರಾಪ್ತ ವಯಸ್ಸಿನ ಬಾಲಕಿಯರ ಮೇಲೆ ಅತ್ಯಾಚಾರ ಮಾಡಲಾಗಿದೆ. ಅದರಷ್ಟು ಬಹಳಷ್ಟು ಜನ ಗರ್ಭಿಣಿಯರಾಗಿದ್ದಾರೆ. ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿಬಿಟ್ಟಿದೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ. ಎಂಥ ವಿಚಿತ್ರ ಸ್ಥಿತಿ ಇದೆ ಅಂದರೆ ಅಲ್ಲಿ 2 ಪಾರ್ಟಿ ಇದಾವೆ. ನಮ್ಮಲ್ಲಿ ಹೆಂಗಿದೆ ಅದೇ ರೀತಿ ಇರೋದಲ್ಲಿ. ಒಂದು ಲೇಬರ್ ಪಾರ್ಟಿ, ಇನ್ನೊಂದು ಕನ್ಸರ್ವೇಟಿವ್ ಪಾರ್ಟಿ ಅಂತ. ಈ ಲೇಬರ್ ಪಾರ್ಟಿಯವರು ಮುಸಲ್ಮಾನರಿಗೆ ಪರವಾಗಿರುವಂಥ ಜನ. ಇವರು ನಾವು ಸೆಕ್ಯುಲರ್ ಅನ್ನುವ ರೀತಿಯಲ್ಲಿ ಮತ್ತು ನಾವೆಲ್ಲವನ್ನೂ ಸೇರಿಸಿಕೊಳ್ಳುವಂಥ ಡೆಮೊಕ್ರೆಟಿಕ್ ಆಲೋಚನೆ ಇರುವಂಥ ಜನ ಅಂತ ಹೊರಗಡೆ ಬಿಂಬಿಸ್ತಾರೆ. ಆದರೆ ಇವರ ಮೂಲ ಉದ್ದೇಶ ಏನಪ್ಪ ಅಂತಂದರೆ ವಲಸೆಕೋರರಿಗೆ ಮಣೆ ಹಾಕೋದು, ಅವ್ರನ್ನ ಹೇಗಾದರೂ ಮಾಡಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಉಳಿಸ್ಕೊಂಡು ಅವರನ್ನು ತಮ್ಮ ರಾಜಕೀಯಕ್ಕೆ ಬಳಸ್ಕೊಳ್ಳೋದು. ಈಗ ಬಂದವ್ರು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ
ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಪಡಿತಾರೆ, ಸಾಮಾಜಿಕ ಭದ್ರತೆಯನ್ನು ಪಡಿತಾರೆ, ಪಿಂಚಣಿಯನ್ನು ಪಡಿತಾರೆ, ಆಮೇಲೆ ಅವ್ರಿಗೆ ಸಿಗಬೇಕಂತ ಸೋಷಿಯಲ್ ಮನಿಯನ್ನು ಪಡಿತಾರೆ. ಅಂದರೆ ಒಬ್ಬ ವ್ಯಕ್ತಿಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಇದೆ ಸರ್ಕಾರದ್ದು. ಈ ದುಡ್ಡು ಕೊಡೋರು ಯಾರು? ಅಲ್ಲಿರುವಂಥ ಮೂಲ ಜನ ಏನಿದ್ದಾರೆ ಅವರು ತಮ್ಮ ಸಂಪಾದನೆಯ ಭಾಗವನ್ನು ಕರದ ರೂಪದಲ್ಲಿ ಕೊಡ್ತಾರೆ, ತೆರಿಗೆಯ ರೂಪದಲ್ಲಿ. ನಾವು ಹೆಂಗಿಲ್ಲಿ ಕೊಡ್ತೇವೆ ಹಾಗೆ. ಆ ದುಡ್ಡು ಯಾರಿಗೆ ಹೋಗುತ್ತೆ? ಈ ರೀತಿ ಅಕ್ರಮ ವಲಸಿಗರಿಗೆ ಹೋಗುತ್ತೆ. ಈ ಅಕ್ರಮ ವಲಸಿಗರು ಯಾವ ರೀತಿ ಅದರೊಳಗೆ ನುಗ್ತಾ ಇದ್ದಾರೆ ಅಂತಂದರೆ ಅವ್ರನ್ನ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವ್ರನ್ನ ವಾಪಸ್ ಕಳಿಸ್ಲಿಕ್ಕೆ ಅವ್ರ ಹತ್ರ ಕಾನೂನುಗಳೇ ಇಲ್ಲ. ಕೋರ್ಟ್ಗೆ ಹೋಗ್ತಾರೆ, ಪೊಲಿಟಿಕಲ್ ಅಸೈಲಮ್ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ರಾಜಕೀಯವಾದ ಬಿರುಗಾಳಿ ಇದೆ, ನಮ್ಮ ದೇಶದಲ್ಲಿ ನಾವು ಬದುಕಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನಾವು ಈ ದೇಶಕ್ಕೆ ಬಂದಿದ್ದೀವಿ. ಅಲ್ಲಿ ಕೂತಿರೋ ಜಡ್ಜ್ ಏನು ಹೇಳ್ತಾರೆ? ಇವರು ಪಾಪ ಏನೂ ಇರಲಾರ್ದಂಥ ನಿರಾಶ್ರಿತರು, ಇವರಿಗೆ ಆಶ್ರಯ ಕೊಡಬೇಕಾದದ್ದು ನಿಮ್ಮ ಧರ್ಮ, ಇವರಿಗೆ ಉದ್ಯೋಗ ಕೊಡಿ, ಇವರಿಗೆ ಮನೆ ಕೊಡಿ, ಇವ್ರು ಕೊಡಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಡಿ, ಇವರನ್ನು ಉಳಿಸ್ಕೊಳ್ಳದೇ ಇದ್ರೆ ಏನು ಮಾಡ್ತಾರೆ? ಇವ್ರ ಮೇಲೆ ಮಾನವ ಹಕ್ಕಿನ ಪರಪೀಡನೆ ಇವ್ರ ಮೇಲೆ ಮಾಡಿ ಈ ಸರ್ಕಾರದ ವಿರುದ್ಧ ದಾಳಿಯನ್ನು ಮಾಡಲಾಗತ್ತೆ. ಒಬ್ಬ ಒಳಗೆ ಬರ್ತಾನೆ, ಆತ ಉಳಿದವರನ್ನು ಕರ್ತರ್ತಾನೆ, ಡಂಕಿ ಮೂಲಕ ಬರ್ತಾರೆ, ಥೇಮ್ಸ್ ನದಿಯ ಮೂಲಕ ಬೋಟಲ್ಲಿ ಬರ್ತಾರೆ. ಸ್ಟಾಪ್ ಬೋಟ್, ಸೆಂಡ್ ದೆಮ್ ಬ್ಯಾಕ್ ಅಂತ ನಿನ್ನೆ ಘೋಷಣೆಗಳು. ಶನಿವಾರ ದಿವಸ ಸ್ಟಾಪ್ ಬೋಟ್ ಅಂತ ಬೋಟಲ್ಲಿ ತುಂಬ್ಕೊಂಡು ಬರ್ತಾರೆ. ಬಂದು ದಬ ಇಳಿತಾರೆ, ಪೊಲೀಸ್ ಹಿಡಿತಾರೆ. ಹಿಡಿದ್ಮೇಲೆ ಅವರು ವಾಪಸ್ ಕಳಿಸ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಅವ್ರಿಗೆ ಹೋಟೆಲ್ನಲ್ಲಿ ರೂಮ್ ಮಾಡಿಕೊಡ್ಬೇಕು. ರೂಮ್ ಮಾಡಿ ಕೊಟ್ಟ ಮೇಲೆ ಅವ್ರಿಗೆ ತಿಂಡಿ ಊಟ ಎಲ್ಲ ಸವಲತ್ತುಗಳನ್ನು ಕೊಡಬೇಕು. ಅವ್ರ ಕ್ಯಾಂಪ್ಗಳು ತುಂಬಿ ತುಳುಕ್ತಾ ಇದ್ದಾವೆ. ಅದಾದ ಮೇಲೆ ಇವ್ರು ಮಾಡುವಂಥ ಎಲ್ಲ ಅಪಸವ್ಯಗಳನ್ನು ಸಹಿಸ್ಕೋಬೇಕಲ್ಲಿ ಜನ. ಇವರು ರಸ್ತೆಯಲ್ಲಿ ನಮಾಜ್ ಮಾಡ್ತಾರೆ, ಅದನ್ನು ನೀವು ನೋಡ್ಕೊಂಡು ಸುಮ್ಮನಿರಬೇಕು. ಅವರು ರಸ್ತೆಯಲ್ಲಿ ಉಗುಳ್ತಾರೆ, ರಸ್ತೆಯಲ್ಲಿ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡ್ತಾರೆ, ಅಲ್ಲಿ ಸ್ಥಳೀಯರ ಮೇಲೆ ಅತ್ಯಾಚಾರಗಳನ್ನು ಮಾಡ್ತಾರೆ, ಕಳ್ಳತನ ಮಾಡ್ತಾರೆ, ಹೋಗಿ ಹೊಡಿತಾರೆ, ಜಗಳಕ್ಕೆ ಬೀಳ್ತಾರೆ. ಏನು ಮಾಡಲಿಕ್ಕೆ ಸಾಧ್ಯ, ಏನು ಮಾಡಬಾರ್ದು ಎಲ್ಲವನ್ನೂ ಬೀದಿಗಳಲ್ಲಿ ಮಾಡ್ತಾರೆ, ರಸ್ತೆ ಮೇಲೆ ಮಾಡ್ತಾರೆ. ಮನೆಯಲ್ಲಿ ಗಲಾಟೆ ರಸ್ತೆಗೆಲ್ಲ ಕೇಳ್ತಾ ಇರುತ್ತೆ. ಪ್ರಶಾಂತವಾದ ಲಂಡನ್ನಲ್ಲಿ ಇವರ ಹಾವಳಿ ಅತಿಯಾಗಿ ಹೋಗಿದೆ. ಲಂಡನ್ ಒಂದೇ ಅಲ್ಲ, ಲಂಡನ್ ನಗರದ ಬಗ್ಗೆ ಮಾತ್ರ ಅಲ್ಲಿ ಇರುವಂಥ 4 ಇವು ಏನಿದಾವೆ ದೇಶದಲ್ಲಿ, ಯುನೈಟೆಡ್ ಕಿಂಗ್ಡಮ್ನಲ್ಲಿ ಎಲ್ಲ ಕಡೆಯೂ ಇದೇ ಸಮಸ್ಯೆ. ಆದರೆ ಮಜಾ ಅಂದರೆ 2016ರಿಂದ ಲಂಡನ್ಗಿರುವಂಥ ಮೇಯರ್ ಮುಸಲ್ಮಾನ, ಆತನ ಹೆಸರು ಸಾದಿಕ್ ಖಾನ್ ಅಂತ. 9 ಮೇ 2016ರಿಂದ ಸತತವಾಗಿ 3 ಸಲ ಮೇಯರ್ ಆಗಿ ಆಯ್ಕೆ ಆಗ್ತಾ ಇದ್ದಾನೆ. ಹೆಂಗಿದೆ ಸ್ವಾಮಿ? ಅಲ್ಲಿ ನಾ ಹೇಳಿದ್ನ ಲೇಬರ್ ಪಾರ್ಟಿ ಅಂತೆ. ಲೇಬರ್ ಪಾರ್ಟಿ ಯಾವಾಗಲೂ ಇವರಿಗೆ ಸಪೋರ್ಟ್ ಆಗಿರುತ್ತೆ. ಕನ್ಸರ್ವೇಟಿವ್ ಪಾರ್ಟಿ ಹೇಗಾದರೂ ಮಾಡಿ ಬಲಪಂಥೀಯ ಧೋರಣೆದದು, ಹೇಗಾದರೂ ಮಾಡಿ ನಮ್ಮ ದೇಶವನ್ನು ಉಳಿಸ್ಕೋಬೇಕು ಅಂತ ಪ್ರಯತ್ನ ಮಾಡುತ್ತೆ. ಆದರೆ ಅವರಿಗೆ ಮತ ಬೆಂಬಲ ಇಲ್ಲ, ಅವ್ರಿಗೆ ಸಿಗಬೇಕಾದಂಥ ಜನಾದೇಶ ಸಿಗೋದಿಲ್ಲ, ಅವರು ಎಲ್ಲ ಕೂಗು ವ್ಯರ್ಥವಾಗಿಬಿಡತ್ತೆ. ಪರಿಸ್ಥಿತಿ ಹೇಗಿದೆ ಅಂದರೆ, ಯಾರು ಲೇಬರ್ ಪಾರ್ಟಿಯನ್ನು ಸಪೋರ್ಟ್ ಮಾಡೋದಿಲ್ವೋ ಅವ್ರಿಗೆ ಅಧಿಕಾರ ಗದ್ದುಗೆ ಸಿಗೋದಿಲ್ಲ. ಈ ಇದರಲ್ಲಿ ಯಾವುದು ಸ್ಕಾಟ್ಲ್ಯಾಂಡ್ನಲ್ಲಿ ಹಮ್ಜಾ ಯೂಸುಫ್ ಅಂತೇಳಿ ಅಲ್ಲಿಯ ಫಸ್ಟ್ ಮಿನಿಸ್ಟರ್ ಆಗಿದ್ದಾನೆ. 9 ಕಡೆ ಮೇಯರ್ಗಳು ಮುಸಲ್ಮಾನರು ಅಂತಂದ್ರೆ ಆಲೋಚನೆ ಮಾಡಿ ಯಾವ ರೀತಿಯ ಸ್ಥಿತಿಗತಿಯಲ್ಲಿದೆ ಅಲ್ಲಿದೆ ಆ ಯುನೈಟೆಡ್ ಕಿಂಗ್ಡಮ್ ಅನ್ನೋದನ್ನು ಆಲೋಚನೆ ಮಾಡಿ. ಭಾರತ ದೇಶಕ್ಕೂ ಅದಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಇಲ್ಲಿ ಏನು ಮಮತಾ ಬೇಗಮ್ ಇದ್ದಾರೋ ಅದೇ ರೀತಿ ಅಲ್ಲಿಯ ಲೇಬರ್ ಪಾರ್ಟಿಯವರಿದ್ದಾರೆ. ಅವ್ರು ಹೇಳ್ತಾರೆ ಯಾಕೆ ಬರಬಾರ್ದು ವಲಸಿಗರು ಅಂತ ಅವ್ರು ಹೇಳ್ತಾರೆ. ಬಂದವ್ರನ್ನ ಯಾಕೆ ಹೊರಗೆ ಹಾಕ್ತೀರಿ ಅಂತಾರೆ. ಇವರೆಲ್ಲ ಅಕ್ರಮ ವಲಸಿಗರೆಲ್ಲ ಮುಂಚಿಂದ ಇದ್ದಾರೆ, ಇವರು ಈಗ ಬಂದವರಲ್ಲ ಅಂತ ಸುಳ್ಳೆ ವಾದ ಮಂಡನೆ ಮಾಡ್ತಾರೆ. ಯಾರು ಕಳ್ಳರಿದ್ದಾರೋ, ಯಾರು ಕಾಕರಿದ್ದಾರೋ, ಯಾವ ರೀತಿ ನುಗ್ಗಿ ಬಂದಿದ್ದಾರೋ ಅವರ ಪರವಾಗಿ ಧ್ವನಿ ಎತ್ತಲಿಕ್ಕೆ ಒಂದು ಪಕ್ಷವೇ ಇದೆ. ಹೇಗೆ ನಮ್ಮಲ್ಲಿ ಕಾಂಗ್ರೆಸ್ಸು ನಿನ್ನೆ ಸಿದ್ದರಾಮಯ್ಯವರು ಒಂದು ಮಾತು ಹೇಳಿದ್ರು, ಏನಂತ? ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ ಅಂತ ಹೇಳಿದರು. ಇದಕ್ಕೆ ಒಗ್ಗರಣೆ ಕೊಟ್ಟಂಗೆ ನಾನು ಕೂಡ ಹಿಂದೂ, ನನ್ನ ಹೆಸರಲ್ಲೂ ಸಿದ್ಧ ಇದ್ದಾನೆ, ನನ್ನ ಹೆಸರಲ್ಲೂ ರಾಮ ಇದ್ದಾನೆ, ಸಿದ್ಧ ಅಂದರೆ ಶಿವ ಅಂತ ತಾನೇ ಹೇಳಿದರು. ಹಾಗಾದರೆ ಉಳಿದ ಧರ್ಮದಲ್ಲಿ ಅಸಮಾನತೆ ಇಲ್ವಾ? ಕ್ರಿಶ್ಚಿಯನ್ರಲ್ಲಿಲ್ವಾ? ಕ್ರಿಶ್ಚಿಯನ್ರಲ್ಲಿ ಇದ್ದಿದ್ರೆ ಕ್ಯಾಥೋಲಿಕ್ ಅಂತಿದ್ದದ್ದು ಮತ್ತೆ ಪ್ರೊಟೆಸ್ಟೆಂಟ್ ಯಾಕಾದರು? ಮುಸಲ್ಮಾನರಲ್ಲಿಲ್ವಾ? 72 ಫಿರ್ಕಿ ಅಂತಿದ್ದಾವೆ, 72 ಒಳಪಂಗಡಗಳಿದ್ದಾವೆ, ಶಿಯಾ ಸುನ್ನಿ ಅಂತ ಇದ್ದಾವೆ. ಸುನ್ನಿ ಅವ್ರನ್ನ ಕಂಡ್ರೆ ಶಿಯಾಗಾಗಲ್ಲ, ಶಿಯಾ ಕಂಡ್ರೆ ಸುನ್ನಿಗಾಗಲ್ಲ. ಅಲ್ಲಿ ಅಸಮಾನತೆ ಇಲ್ವಾ? ಅಲ್ಲಿ ಅಸ್ಪೃಶ್ಯತೆ ಇಲ್ವಾ? ಆ ಮುಸಲ್ಮಾನರು ಇವ್ರ ಮಸೀದಿಯೊಳಗೆ, ಇವ್ರ ಮುಸಲ್ಮಾನರು ಆ ಮಸೀದಿಯೊಳಗೆ ತಗೊಳ್ಳೋದಿಲ್ಲ. ಆದರೆ ರಾಜಕಾರಣದಲ್ಲಿ ಹಿಂದೂ ಧರ್ಮ ಅಂದರೆ ಅಸಮಾನತೆ, ಅಸ್ಪೃಶ್ಯತೆ ಅಂತ ಬ್ರ್ಯಾಂಡ್ ಮಾಡಿಬಿಡೋದು. ಉಳಿದ ಧರ್ಮಗಳಲ್ಲೆಲ್ಲ ಸಮಾನತೆ ಇದೆ ಅನ್ನೋ ಹಾಗೆ ಬಿಂಬಿಸೋದು. ಇದೇ ಕೆಲಸ ಯುನೈಟೆಡ್ ಕಿಂಗ್ಡಮಲ್ಲಿ ನಡೀತಾ ಇದೆ. ಯುನೈಟೆಡ್ ಕಿಂಗ್ಡಮಲ್ಲಿ ಲೇಬರ್ ಪಾರ್ಟಿ ಅಂತ ಏನಿದೆಯಲ್ಲ, ಅದು ಇಡೀ ಯುನೈಟೆಡ್ ಕಿಂಗ್ಡಮನ್ನು ಮುಗಿಸಲಿಕ್ಕೆ ಇದ್ದಂಥ ಪಕ್ಷ ಅನ್ನುವ ರೀತಿಯಲ್ಲಿ ಅದು ನಿರಂತರವಾಗಿ ಈ ರೀತಿಯದಾದಂಥ ತನ್ನ ಪ್ರೊಪಗ್ಯಾಂಡವನ್ನು ನಡೆಸ್ಕೊಂಡು ಬರ್ತಾ ಇದೆ. ಈಗ ಹೇಳ್ತಾರೆ ಯುನೈಟೆಡ್ ವಿ ಸ್ಟ್ಯಾಂಡ್ ಆ್ಯಂಡ್
ಡಿವೈಡ್ ವೈ ಫಾಲ್ ಅಂತ ಹೇಳ್ಕೊಂಡು ಹೊಡ್ತಾರೆ. ಸ್ಟಾಪ್ ಬೋಟ್ ಸೆಂಡ್ ದೆಮ್ ಫಾರ್ ದೇರ್ ಹೋಮ್ ಲ್ಯಾಂಡ್ ಅಂತ ಹೇಳ್ತಾರೆ. ವಾಪಸ್ ಕಳಿಸೋರು ಯಾರು? ಕಳಿಸ್ಲಿಕ್ಕೆ ಆಗುವಂಥ ಖರ್ಚು ಎಷ್ಟು? ಮ್ಯಾನೇಜ್ ಮಾಡೋದು ಹೇಗೆ? ಕಳಿಸ್ಲಿಕ್ಕೆ ಬಿಡಲಾರ್ದಾಗೆ ಕೋರ್ಟ್ಗೆ ಹೋಗಿ ಕೇಸ್ ಹಾಕಿರ್ತಾರೆ. ಅಲ್ಲಿ ಅಸೈಲಮ್ ಅಂತ ಹೇಳ್ತಾರೆ, ನಮಗೆ ಆಶ್ರಯ ಕೊಡಿ ಅಂತ ಕೇಳ್ತಾರೆ. ಇದನ್ನು ವ್ಯವಸ್ಥಿತವಾಗಿ ನೆಟ್ವರ್ಕ್ ಮಾಡಿ ಸರಿಪಡಿಸೋರು ಯಾರು? ಪಿಕಾಡಿಲಿ ಸರ್ಕಸ್ ಹೋದ್ರೆ ನೀವು ಲಂಡನ್ನಲ್ಲಿ ಕಂಡ ಕಡೆ ಈ ಮುಸಲ್ಮಾನರ ಹಾವಳಿಯನ್ನು ನೀವು ನೋಡ್ಬೋದು. ಯಾವ ರೀತಿ ಇವರು ಅಲ್ಲಿ ಆಟಾಟೋಪ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ನೋಡ್ಬೋದು. ಭಾರತ ದೇಶದಲ್ಲಿ ಪಶ್ಚಿಮ ಬಂಗಾಳದಲ್ಲಿ, ಅಸ್ಸಾಂದಲ್ಲಿ ಏನು ನಡೀತಾ ಇದೆಯೋ, ಉತ್ತರಾಖಂಡದಲ್ಲಿ ಏನು ನಡೀತಾ ಇದೆಯೋ, ಹಲ್ದ್ವಾನಿಲಿ ಏನು ನಡೀತಾ ಇದೆಯೋ, ಎಲ್ಲ ಕಡೆ ಯುನೈಟೆಡ್ ಕಿಂಗ್ಡಮ್ಮಿಂದ ಹಿಡಿದು ಐರೋಪ್ಯ ಎಲ್ಲ ರಾಷ್ಟ್ರಗಳಲ್ಲಿಯೂ ಇದೇ ಸಮಸ್ಯೆ ಉಂಟಾಗಿದೆ. ಯಾವ ಸ್ಥಿತಿಗೆ ಬಂದು ನಿಂತಿದ್ದಾರೆ ಅಂದರೆ ಅವರು ಒಂದು ಕಾಲಕ್ಕೆ ಫಲಕ ಹಿಡಿದು ವೆಲ್ಕಮ್ ಅಂತ ಇರೋ ಜನ ಈಗ ಇವ್ರನ್ನ ವಾಪಸ್ ಕಳಿಸೋದು ಹೇಗೆ ಗೊತ್ತಾಗಲಾರದ ಸ್ಥಿತಿಗೆ ಬಂದು ಕೂತಿದ್ದಾರೆ. ಫ್ರಾನ್ಸ್ ಒಂದರಲ್ಲಿಯೇ ಒಬ್ಬನೇ ಒಬ್ಬ ಮುಸಲ್ಮಾನನಿಗೆ ಬೈಕ್ನಲ್ಲಿ ನೀವು ರೂಲ್ ಫಾಲೋ ಮಾಡ್ತಾ ಇಲ್ಲ ಅಂದದ್ದಕ್ಕೆ ಇಡೀ ನಗರವೇ ಪ್ಯಾರಿಸಲ್ಲಿ ಬೆಂಕಿ ಹಚ್ಚಿದ್ರು. ನಿಮ್ಗೆ ಗೊತ್ತಿರುವಂಥ ವಿಚಾರ. ಒಂದು ವ್ಯಂಗ್ಯ ಚಿತ್ರವನ್ನು ಇಟ್ಟುಕೊಂಡು ಇಡೀ ನಗರಕ್ಕೆ ಬೆಂಕಿ ಹಚ್ಚಿದಂಥ ಜನ ಇವರು. ಅಂದರೆ ಹೋದಲ್ಲೆಲ್ಲ ಈ ರೀತಿಯ ಉಪಟಳ ಮಾಡೋದು, ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕನ್ನೋದು, ಗಜವಾ ಮಾಡಬೇಕನ್ನೋದು ಇವರ ಮೂಲ ಉದ್ದೇಶ. ಅದಕ್ಕೆ ನರಳುತ್ತಾ ಇರೋದು ಕೇವಲ ಭಾರತ ಮಾತ್ರ ಅಲ್ಲ, ಯುನೈಟೆಡ್ ಕಿಂಗ್ಡಮ್ ಕೂಡ ಅಂತ ಈಗ ಮೊನ್ನೆ ಶನಿವಾರ ಮತ್ತೊಂದು ಸಲ ಸಾಬೀತಾಗಿದೆ. ನನಗೆ ಬೇಸರ ಆಗೋದೇನೆಂದರೆ ಅಲ್ಲಿರುವಂಥ ಪ್ರಧಾನಮಂತ್ರಿ ಇಂಥ ಸಂದರ್ಭದಲ್ಲಿ ನಿಂತು ಅದಕ್ಕೆ ಅಡ್ರೆಸ್ ಮಾಡಬೇಕಾದ ಅಗತ್ಯತೆ ಇತ್ತು. 26 ಜನ ಪೊಲೀಸರ ಮೇಲೆ ದಾಳಿ ಮಾಡಿದ್ದಾರೆ. ಒಬ್ಬ ಪ್ರಧಾನಮಂತ್ರಿ ಆದವನು ಫುಟ್ಬಾಲ್ ನೋಡ್ಲಿಕ್ಕೆ ಹೋಗ್ತಾರೆ ಅಂತಂದರೆ ಇದಕ್ಕೆ ಏನಂತ ಹೇಳ್ತೀರಿ? ಇವ್ರ ಪರವಾಗಿ ಹೋರಾಟ ಮಾಡಲಿಕ್ಕೆ ಟಾಮಿ ರಾಬ್ಸನ್ ಅಂತ ಪಾಪ ನಿರಂತರವಾಗಿ ಈತ ಪ್ರಯತ್ನ ಮಾಡ್ತಾ ಇದ್ದಾನೆ. ಈ ಟಾಮಿ ರಾಬಿನ್ಸನ್ ಮೇಲೂ ಕೇಸ್ಗಳಿದ್ದಾವೆ. ಆತ ಜೈಲಿಗೆ ಹೋಗ್ತಾನೆ ಬರ್ತಾನೆ ನಿರಂತರವಾಗಿ ನಡೆಯುತ್ತೆ. ಆತನ ಮೇಲೆ ಅನಗತ್ಯವಾಗಿ ಕೇಸ್ ಹಾಕಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಟಾಮಿ ರಾಬಿನ್ಸನ್ನು ಇಷ್ಟೆಲ್ಲ ಆತನ ಮೇಲೆ ಸರ್ಕಾರ ಕೇಸ್ಗಳನ್ನು ಹಾಕಿ ಜೈಲಿನಲ್ಲೇ ಇಡೋ ಪ್ರಯತ್ನ ಮಾಡಿದರೂ ಕೂಡ ಆತ ಹೋರಾಟವನ್ನು ನಿಲ್ಲಿಸೇ ಇಲ್ಲ. ಈ ಮೊನ್ನೆ ನಡೆದಂಥ ಈ ಪ್ರತಿಭಟನೆ ಏನಿದೆ, ಆ ಪ್ರತಿಭಟನೆ ಕೂಡ ಮುಂಚೂಣಿಯಲ್ಲಿ ನಿಂತದ್ದು ಈ ಟಾಮಿ ರಾಬಿನ್ಸನ್ನೇ. ಆತ ಹೇಳೋದು ಭಾಳ ಸಿಂಪಲ್ ಆಗಿದೆ. ಆತ ಏನಂದರೆ, ನೀವು ಇಲ್ಲಿರುವುದಾದರೆ ಇಲ್ಲಿಯ ಕಾನೂನಿಗೆ ಬದ್ಧರಾಗಿ ನಡ್ಕೋಬೇಕು. ನೀವು ಇಲ್ಲಿ ಇಸ್ಲಾಮಿಕ್ ಶರಿಯಾ ಕಾನೂನನ್ನು ನಡೆಸಲಿಕ್ಕಾಗೋದಿಲ್ಲ. ಯಾರು ಇಲ್ಲಿ ಬಂದಿದ್ದೀರಿ, ಯಾರು ಅಧಿಕೃತವಾದಂಥ ಪ್ರಜೆಗಳಿದ್ದೀರಿ ಅವ್ರು ಉಳಿಬೇಕು, ಉಳಿದವ್ರು ವಾಪಸ್ ಹೋಗಬೇಕು. ಯಾರ್ಯಾರೋ ಬಂದು ನಮ್ಮ ದುಡ್ಡನ್ನು, ತೆರಿಗೆಯ ದುಡ್ಡನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ನಾವು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವೀಗ ಎಚ್ಚೆತ್ತುಕೊಳ್ಳದೆ ಹೋದರೆ ನಾಳೆ ನಮ್ಮ ಯುನೈಟೆಡ್ ಕಿಂಗ್ಡಮ್ ಅನ್ನೋದು ಇರೋದೇ ಇಲ್ಲ. ಇದು ಭಾಳ ಸಿಂಪಲ್ ಆದಂಥ ಥಂಬ್ ರೂಲ್ ಆತನದು. ಆದರೆ ಆತನನ್ನು ಸದೆಬಡಿಯಲಿಕ್ಕೆ ಅಲ್ಲಿಯ ಲೇಬರ್ ಪಾರ್ಟಿಯ ಪ್ರಯತ್ನ ಮಾಡುತ್ತೆ. ಹೇಗೆ ನಮ್ಮಲ್ಲಿ ಕಾಂಗ್ರೆಸ್ಸು ಮುಸಲ್ಮಾನರ ಪರವಾಗಿ ನಿರಂತರವಾಗಿ ಧ್ವನಿಯನ್ನೆತ್ತ ಅವರ ನೋಡಿ ಮಜಾ ಅಂದರೆ ಮೊನ್ನೆ ನಡೆದಂಥ ಮದ್ದೂರು ಗಲಭೆ ಪ್ರಕರಣವನ್ನು ನೋಡಿ ನೀವು. ಮಸೀದಿಯ ಮುಂದುಗಡೆ ಹೋಗಬೇಡಿ ಅಂತ. ಮುಂಚೆ ಮಸೀದಿ ಇತ್ತಾ? ಮಸೀದಿಯೇ ಇರಲಿಲ್ಲ. ಅಲ್ಲ, ಉಳಿದವರೆಲ್ಲ ಆ ರೂಟಲ್ಲಿ ಮೆರವಣಿಗೆ ತೊಗೊಂಡು ಹೋಗ್ತೀನಿ ಅಂದ್ರೆ ಇವ್ರು ಯಾಕೆ ಮಸೀದಿ ಮುಂದೆ ಬಂದರು ಅಂತ ಒಬ್ಬ ರಾಜಕಾರಣಿ ಕೇಳಿದ್ರು ಸುವರ್ಣ ನ್ಯೂಸಲ್ಲಿ. ನಂಗೆ ನಗು ಬಂತು. ಅಲ್ಲ ರೀ, ಮಸೀದಿ ಇದೆ ಅಂದ ತಕ್ಷಣ ಆ ರಸ್ತೆಯಲ್ಲಿ ಯಾರು ಓಡಾಡಬಾರ್ದು ಅಂತ ಏನಾರ ಕಾನೂನು ಇದೆಯಾ? ಒಂದು ವೇಳೆ ಹಂಗೆ ಕಾನೂನು ಮಾಡೋದ್ರೆ ಮಾಡಿಬಿಡಿ. ಯಾವುದೇ ಮಸೀದಿಯ ಮುಂದೆ ಇನ್ನು ಮುಂದೆ ಹಿಂದೂ ರಥಯಾತ್ರೆಗಳು ನಡಿಬಾರ್ದು ಅಂತ ಒಂದು ಕಾನೂನೇ ಮಾಡಿಬಿಡಿ, ನೋಡೋಣ ಅದಾದರೂ ಆಗಿಬಿಡಲಿ. ಒಂದು ಸ್ಪಷ್ಟವಾದಂಥ ಚಿತ್ರಣ ಆದರೂ ಸಿಗುತ್ತೆ ನಮಗೆ. ಯಾಕೆ ನಾವು ಗುರುದ್ವಾರ ಮುಂದೆ ಹೋಗ್ಬೇಕಾದ್ರೆ ಸಮಸ್ಯೆ ಆಗಲ್ಲ, ನಮಗೆ ಹಿಂದೂ ದೇವಸ್ಥಾನದ ಮುಂದೆ ಹೋಗ್ಬೇಕಾದ್ರೆ ಸಮಸ್ಯೆ ಆಗೋದಿಲ್ಲ, ದುರ್ಗವ್ವನ ಗುಡಿ ಮುಂದೆ ಹೋಗ್ಬೇಕಾದ್ರೆ ಸಮಸ್ಯೆ ಆಗೋದಿಲ್ಲ, ಪಾರ್ಸಿ ಟೆಂಪಲ್ ಮುಂದೆ ಹೋಗ್ಬೇಕಾದ್ರೆ ಸಮಸ್ಯೆ ಆಗೋದಿಲ್ಲ. ಬರೀ ಮಸೀದಿ ಮುಂದೆ ಯಾಕೆ ಸಮಸ್ಯೆ ಆಗುತ್ತೆ? ಅದಕ್ಕೊಂದು ಕಾನೂನೇ ಮಾಡಿಬಿಡಿ, ಮಸೀದಿ ಮುಂದೆ ಇನ್ಯಾರು ಹೋಗಬಾರ್ದು ಅಂತೇಳಿ. ಮಸೀದಿ ಇದೆ, ಅದೇ ರಸ್ತೆಯಲ್ಲಿ ಇವರು ಹೋದರು. ಇದು BJP ತಂತ್ರಗಾರಿಕೆ. ಹಾಗಾದರೆ BJP ಇರೋಕ್ಕಿಂತ ಮುಂಚೆ ಭಾರತ ದೇಶದಲ್ಲಿ ಗಣೇಶನ ಮೆರವಣಿಗೆ ಆಗ್ತಾನೆ ಇರಲಿಲ್ವಾ? ಬಾಲಗಂಗಾಧರ ತಿಲಕ್ ಅವರು ಭಾರತೀಯ ಜನತಾ ಪಾರ್ಟಿ ಬಂದ ಮೇಲೆ ಈ ರೀತಿ ಸಾರ್ವಜನಿಕ ಗಣೇಶೋತ್ಸವ ಮಾಡಲಿಕ್ಕೆ ಏನಾದರೂ ಕರೆ ಕೊಟ್ಟರಾ? ಇದಕ್ಕೆ ಉತ್ತರ ಹೇಳಲಿಕ್ಕೆ ರಾಜಕಾರಣಿಗಳ ಹತ್ರ ಉತ್ತರವೇ ಇರೋದಿಲ್ಲ. ಇದೆಲ್ಲ ಏನು ತೋರಿಸತ್ತೆ ಅಂದರೆ, ಇವತ್ತೇನು ಸಾದಿಕ್ ಖಾನ್ ಅಂತೇಳಿ ಲಂಡನ್ನಲ್ಲಿ ಮೇಯರ್ ಇದಲ್ಲ, ಈ ರೀತಿ ಭಾರತದಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಮತ್ತು ಎಲ್ಲ ನಗರಗಳಲ್ಲಿ ಮೇಯರ್ಗಳು ಇವ್ರು ಬಂದು ಕೂತ್ಕೋತಾರೆ, ಆಯಕಟ್ಟಿನ ಜಾಗಕ್ಕೆ ಕೂತ್ಕೋತಾರೆ. ಹಾಗೆ ಕೂಡಿಸಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ನಿರಂತರವಾದ ಪ್ರಯತ್ನವನ್ನು ಮಾಡ್ತಾ ಇರ್ತದೆ, ಅಂಥ ತುಷ್ಟೀಕರಣವನ್ನು ಮಾಡ್ತಾ ಇರ್ತದೆ. ಅದಕ್ಕಿಂತ ಮುಂಚೆ ಯುನೈಟೆಡ್ ವಿ ಸ್ಟ್ಯಾಂಡ್ ಅಂತ ನಮ್ಮ ಯೋಗಿ ಆದಿತ್ಯನಾಥ್ ಹೇಳಿದ್ರಲ್ಲ, ಅದನ್ನು ನಾವು ಕಿವಿಗೆ ಹಾಕ್ಕೊಂಡ್ಬಿಟ್ರೆ ಒಂದಷ್ಟು ಮಟ್ಟಿಗೆ ಎಚ್ಚರ ಆಗ್ತೀವಿ. ಮಜಾ ನೋಡಿ, ನಿನ್ನೆ ಕ್ರಿಕೆಟ್ ನಡೀತು, ಯಾರು ನೋಡಲಿಲ್ಲ ಅಂತ ಬೆಳಗಿನ ಸಂಚಿಕೆಯಲ್ಲಿ ಹೇಳಿದೆ. ಈಗ ಅವರು ಉಲ್ಟಾ ಹೊಡೆದಿದ್ದಾರೆ ಅಲ್ಲಿ ಕ್ರಿಕೆಟ್ ಆಟಗಾರರು. ಏನಂತ, ನಾವು ಸೋತ ಮೇಲೆ ನಮಗೆ ಶೇಕ್ ಹ್ಯಾಂಡ್ ಮಾಡಲಿಲ್ಲ ಇಂಡಿಯನ್ ಪ್ಲೇಯರ್ಸು ಅಂತ. ಇದೇನು ರೂಲ್ಸಾ ಇದು? ಈಗ ಕ್ರಿಕೆಟ್ ಮುಗಿದ ಮೇಲೆ ಇಬ್ಬರ ಮಧ್ಯೆ ಸೌಜನ್ಯ, ಸ್ನೇಹ ಲಾಘವ ಇದ್ದರೆ ಹಸ್ತಲಾಘವ ಮಾಡುವಂಥ, ಅವ್ರಿಗೆ ಸ್ನೇಹ ಇದ್ದರೆ ಹಸ್ತಲಾಘವ ಮಾಡುವಂಥ ಒಂದು ಪರಂಪರೆ ಮಾಡ್ಕೊಂಬಂದಿದ್ದಾರೆ. ಸೋತಿದ್ದೀರಿ ಪರವಾಗಿಲ್ಲ ಅಂತ ಬೆನ್ ಚಪ್ಪರಿಸಿ ನಿಮ್ಮ ಪಾಡಿಗೆ ನೀವು ನಮ್ಮ ಪಾಡಿಗೆ ನಾವು.
ಅದು ಕ್ರೀಡಾ ಸ್ಫೂರ್ತಿ. ಅದು ನೀವು ಕ್ರಿಕೆಟನ್ನು ಯುದ್ಧ ಅಂತ ಪರಿಗಣಿಸ್ತೀರಿ, ನಿಮ್ಮ ಜೊತೆ ನಾವು ಹಸ್ತಲಾಗುವ ಮಾಡ್ಕೊಳ್ಳೋ ಪ್ರಶ್ನೆ ಎಲ್ಲಿದೆ? ಅಲ್ಲಿ ಕ್ರಿಕೆಟ್ ಕಮೆಂಟೇಟರ್ ಇದ್ದಾನೆ ಶಹನವಾಜ್ ರಾಣಾ ಅಂತ ಆತನ ಹೆಸರು. ಈ ಶಹನವಾಜ್ ರಾಣಾ ಹೇಳ್ತಾನೆ, ಕ್ರಿಕೆಟ್ನಲ್ಲಿ ಒಂದೇ ಸೋಲ್ಸೋದಲ್ಲ, ನಾವು ಇವತ್ತಿಗೂ ಕೂಡ ಬೇಕಾದರೆ ಸೋಮನಾಥ್ ಟೆಂಪಲನ್ನು ಕೆಡವು ಬರುವಷ್ಟು ನಾವು ತಾಕತ್ವಾರಿದ್ದೀವಿ ಅಂತ ಕ್ರಿಕೆಟ್ ಕಮೆಂಟೇಟರ್ ಹೇಳ್ದಾನೆ ಶಹನವಾಜ್ ರಾಣಾ. ನಿನ್ನೇನು ಹೇಳಿದ್ದು ಭಾಳ ಹಳೆಯದಲ್ಲ. ಹಾಗಿರುವಾಗ ಸೋತಿರುವಂಥ ಪಾಕಿಸ್ತಾನ ಕ್ರಿಕೆಟ್ ಆಟಗಾರರಿಗೆ ಭಾರತೀಯ ಆಟಗಾರರು ಶೇಕ್ ಹ್ಯಾಂಡ್ ಮಾಡಲಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ಇವರ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇವರು ಕ್ರಿಕೆಟನ್ನು ಕೂಡ ಗಜವಾಯಿ ಹಿಂದ್ ಅಂತಲೇ ಆಡೋ ಜನ. ಇವ್ರ ಜೊತೆ ಕ್ರಿಕೆಟೇ ಆಡಬಾರ್ದು, ಏನೋ ಕ್ರಿಕೆಟ್ ಆಡ್ಕೊಂಡಿದ್ದಾರೆ, ಆಡ್ಕೊಂಡು ಹೋಗ್ಲಿ ಅತ್ಲಾಗೆ ಅಂತಂದರೆ ಈಗ ಈ ರೀತಿಯಾದಂಥ ಕಿರಿಕಿರಿ ಮಾಡ್ತಾ ಇದ್ದಾರೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.